ನಮಸ್ಕಾರ. ಇನ್ನೊಂದು ವಿಶೇಷವಾದಂಥ ವಿಚಾರ ಜ್ಯೋತಿಷದಲ್ಲಿ ಏನಪ್ಪ ಅದು, ಗಂಡಿಗೂ ಹೆಣ್ಣಿಗೂ ಹೊಂದಾಣಿಕೆ ಮಾಡಬೇಕು, ಜಾತಕ ನೋಡಬೇಕು. ನನ್ನ ಮಗಳು ಮದುವೆಗೆ ಬಂದಿದ್ದಾಳೆ, ಮದುವೆ ಕಾಲ ಬಂದಿದೆ, ಮದುವೆ ಮಾಡಬೇಕು ಅಂತ ಜಾತಕ ಇಟ್ಕೊಂಡು ತಂದೆ ತಾಯಂದರು ಆನ್ ಸೈಟು ಆಫ್ ಸೈಟು ಅವರವರ ವರ್ಗಕ್ಕೆ ಜಾತಿಗೆ ಸಂಬಂಧಪಟ್ಟಂಥ ಅಸೋಸಿಯೇಷನ್ಗೆ ಹೋಗಿ ಹುಡುಕಿ ಮಾಡಿ ಭಾಳ ಅಂದರೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಕೊಡೋದು ಕಷ್ಟ ಆಗಿತ್ತು, ಒಳ್ಳೆ ಎರಡೊತ್ತು ಊಟ ಮಾಡೋದು ಕಷ್ಟ ಆಗಿತ್ತು, ಒಂದು ಮನೆ ಕಟ್ಟೋದು ಕಷ್ಟ ಆಗಿತ್ತು, ಆಸ್ತಿ ಪಾಸ್ತಿ ಮಾಡೋದು ಕಷ್ಟ ಆಗಿತ್ತು, ಒಳ್ಳೆ ಹೆಸರು ಮಾಡೋದು ಕಷ್ಟ ಆಗಿತ್ತು. ಆದರೆ ಮದುವೆ ಮಾಡೋದು ಮಾತ್ರ ಸುಲಭವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಬೋದು, ಒಳ್ಳೆಯ ಆಸ್ತಿ ಪಾಸ್ತಿ ಮಾಡ್ಬೋದು, ಒಳ್ಳೆಯ ಹೆಸರು ಮಾಡೋದಕ್ಕೆ ಅವಕಾಶಗಳಿದೆ, ವ್ಯಾಪಾರ ಮಾಡ್ಬೋದು, ಎಲ್ಲ ಸುಲಭವಾಗಿ ಮಾಡ್ಬೋದು. ಆದರೆ ಮದುವೆ ಮಾಡೋದು ಮಾತ್ರ ಭಾಳ ಕಷ್ಟವಾಗುತ್ತೆ. ಎಲ್ಲ ಕಡೆಯೂ ಭಾಳ ಡಿಮ್ಯಾಂಡ್ಸ್ ಇದೆ. ಸ್ವಂತ ಮನೆ ಇದೆಯಾ, ಹುಡುಗ ಬೆಳ್ಳಗಿದಾನ, ಕೈ ತುಂಬ ಸಂಬಳ ಬರುತ್ತಾ, ಆಸ್ತಿ ಪಾಸ್ತಿ ಇದೆಯಾ, ಬಾಡಿಗೆ ಎಷ್ಟು ಬರುತ್ತೆ, ಅಪ್ಪ ಅಮ್ಮ ಇಲ್ವಾ, ಈ ರೀತಿ ಪ್ರಶ್ನೆಗಳೆಲ್ಲ ಬಹಳ ಬರುತ್ತೆ. ಹೆಣ್ಣು ಮನೆಯವರೆಲ್ಲ ನಮ್ಮ ಹುಡುಗಿಗೆ ನಮಗೆ ಬೇಕಾಗಿರೋ ಥರ ಹುಡುಗ ಸಿಗ್ತಾನ, ಚೆನ್ನಾಗಿರೋ ಹುಡುಗ ಸಿಗ್ತಾನ. ಹುಡುಗನ ಮನೆಯವರು ಏನೋ ಸರ್ ಸಂಸಾರದಲ್ಲಿ ಅವರಿಬ್ಬರು ಚೆನ್ನಾಗಿದ್ದರೆ ಸಾಕು, ನಮಗಿನ್ನೇನು ಬೇಡ, ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು ಅಂತಾರೆ. ಒಳ್ಳೆ ಹುಡುಗಿ ಒಳ್ಳೆ ಹುಡುಗ ಅನ್ನೋದು ಬಿಟ್ಟು ಸರಿಯಾದ ಸಂಬಂಧಗಳು. ಒಂದು ಡಾಕ್ಟ್ರ್ ಮಕ್ಕಳಿಗೂ ಮದುವೆ ಆಗುತ್ತೆ, ಇಂಜಿನಿಯರ್ಗೂ ಮದುವೆ ಆಗುತ್ತೆ, ಸಿನಿಮಾ ನಟರಿಗೂ ಮದುವೆ ಆಗುತ್ತೆ, ಉದ್ಯಮಿಗೆ ಮದುವೆ ಆಗುತ್ತೆ, ಬಡವಿಗೆ ಮದುವೆ ಆಗುತ್ತೆ. ಆದರೆ ಎರಡು ಜಾತಕಗಳನ್ನು ಹೋಲಿಸಿ ಸರಿಯಾದ ರೀತಿ ಮದುವೆ ಆಗ್ತಾ ಇದೆ ಅಂದರೆ ಖಂಡಿತ ಇಲ್ಲ ಅಂತ ಹೇಳ್ತೀನಿ. ಏನಾಗೋಗ್ಬಿಟ್ಟಿದೆ, ಹೊಂದಾಣಿಕೆ ತೋರ್ಸೋಕ್ಕೆ ಬರ್ತಾರೆ. ನಾನು ಹಿಂದೆ ಹೇಳಿದೆ ಒಂದು ಸಂಚಿಕೆಯಲ್ಲಿ, ನಾಮ ನಕ್ಷತ್ರ ಇಟ್ಟಿರ್ತಾರೆ, ಕೆಲವರಿಗೆ ಜಾತಕದ ಹೆಸರಿರೋಲ್ಲ, ನಕ್ಷತ್ರದ ಹೆಸರಿರೋಲ್ಲ. ಅವಾಗೇನು ಮಾಡ್ತಾರೆ, ಹೆಸರು ಹೊಂದಾಣಿಕೆ, ಹೆಸರು ಬಲ್ಲ ನೋಡಿದ್ವಿ ಸ್ವಾಮಿ ಬಂತು, ದೇವ್ರ ಹತ್ರ ಹೋಗಿ ಹೂವು ಕೇಳಿದ್ವಿ ಸ್ವಾಮಿ ಬಂತು, ನಾವು ಮಾಡಿಬಿಟ್ವಿ. ಅಂದರೆ ಜ್ಯೋತಿಷದಲ್ಲಿ ಹಿಂದಿನ ಕಾಲದಲ್ಲಿ ಕೂಡ ಜಾತಕ ಬರೀದೇ ಇದ್ದರೂ ಕೂಡ ಅವರವರ ಹೆಸರಿಗೆ ತಕ್ಕಂತೆ ಹೆಸರು ಇಡ್ತಾ ಇದ್ರು. ಇಲ್ಲಾಂದ್ರೂ ಕೂಡ ಹುಟ್ಟೆಸರು ಇದು ಸ್ವಾಮಿ, ಈಗ ಹುಟ್ಟೆಸರು ನಾವು ಕರೀತಾ ಇಲ್ಲ, ಬೇರೆ ಹೆಸರು ಕರೀತಾ ಇದ್ದೀವಿ ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಮದುವೆ ಸಮಯದಲ್ಲಿ ಹೆಸರು ಬದಲಾಯಿಸ್ಬಿಟ್ಟು ಮದುವೆ ಮಾಡ್ಕೊಂಬಿಡೋಣ, ಹೊಂದಾಣಿಕೆ ಬರುತ್ತೆ ಅಂತಾರೆ. ಸಾಧ್ಯ ಇಲ್ಲ. ಯಾಕೆ ಹಿಂದಿನ ಕಾಲದಲ್ಲಿ ಈ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿದ್ರು ಅಂದರೆ, ಗಂಧರ್ವಂ ಗರ್ಭ ನಿಶ್ಚಿತಂ ಗುರುದೈವ ನಿಯಮನಂ ಅಂತ ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದವನಿಗೆ ಮದುವೆ ಅನ್ನೋದು ಬಹಳ ವಿಶೇಷವಾದ ಒಂದು ಅಂಗ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಲೈಫ್ ಈಸ್ ಎ ಲಾ, ಮ್ಯಾರೇಜ್ ಈಸ್ ಅನ್ ಅಮೆಂಡ್ಮೆಂಟ್ ಅಂತ ಹೇಳ್ತೀನಿ. ಅಂದರೆ ಜೀವನ ಒಂದು ಕಾನೂನಾದರೆ ಈ ಮದುವೆ ಅನ್ನೋದು ಒಂದು ತಿದ್ದುಪಡಿ. ಈ ಕಾನೂನಿಗೆ ತಿದ್ದುಪಡಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅದು ಹೊಸ ಅರ್ಥವನ್ನು ಕೊಡುತ್ತೆ ಅಥವಾ ಕೆಟ್ಟ ಅರ್ಥವನ್ನು ಕೊಟ್ಟುಬಿಡುತ್ತೆ. ಮನುಷ್ಯ ಒಂದು ಕಡೆ ವಿಧಿ, ಇನ್ನೊಂದು ಕಡೆ ಆಸೆ, ಇದು ಎರಡು ಮಧ್ಯೆ ಬದುಕ್ತಾ ಇದ್ದಾನೆ. ತನ್ನ ಕೈಯಲ್ಲಿ ನೆನೆಸ್ಕೊಂಡಿದ್ದಾಗ್ಬಿಟ್ರೆ ಆಸೆ ಪಟ್ಟಿದ್ದು ಸಿಕ್ಬಿಡುತ್ತೆ ಅಂತಾನೆ, ಆಸೆ ಪಟ್ಟಿದ್ದಾಗಿಲ್ಲ ಅಂದರೆ ನಾನು ಹಣೆ ಬರಹ ಅಂತ ಹೇಳ್ತಾನೆ. ಜ್ಯೋತಿಷ್ಯ ಎಲ್ಲಿ ಕೆಲಸ ಮಾಡುತ್ತೆ, ವಿಧಿಗೂ ಆಸೆಗೂ ಮಧ್ಯೆ ಕೆಲಸ ಮಾಡುತ್ತೆ. ನಮ್ಮ ತಂದೆಯವರು ಹೇಳೋರು, ಭೂಮಿಯಲ್ಲಿ ಪ್ರಪಂಚದಲ್ಲಿ ಮದುವೆಗಳು ಮಾತ್ರ ಕರೆಕ್ಟಾಗಿ ಆಗಿಬಿಟ್ರೆ 95% ಪ್ರಾಬ್ಲಮ್ಮೇ ಇರೋದಿಲ್ಲ ಯಾವುದರಲ್ಲಿ ಕೂಡ ಅಂತ. ಒಂದು ಮನೆ, ಒಂದು ಬೀದಿ, ಒಂದು ಬಡಾವಣೆ, ಒಂದು ರಾಜ್ಯ ಎಲ್ಲ ಬೆಳೆದ್ರೆ ದೇಶನೂ ಬೆಳೆದ್ಬಿಡುತ್ತೆ. ಆದರೆ ಆ ರೀತಿ ಆಗ್ತಾ ಇದೆಯಾ? ದುಡ್ಡು ಕಾಸಿಗೆ ಮದುವೆ ಆಗುತ್ತೆ, ಗರ್ವಕ್ಕೆ ಥರ ನಾವು ದೊಡ್ಡವರು, ನಮ್ಮ ಮನೆತನ ದೊಡ್ಡದು ಅನ್ನೋದಕ್ಕೆ ಮದುವೆ ಆಗ್ತಾ ಇದೆ. ಇದರ ಮಧ್ಯೆ ಪ್ರೇಮ ವಿವಾಹಗಳು, ಕೆಲವು ಹೊಂದಾಣಿಕೆಗಳು ಚೆನ್ನಾಗಿದ್ದರೂ ಕೂಡ ಬೇಡ ಅಂತ ಅದನ್ನು ದೂರ ಮಾಡಿಬಿಡ್ತಾರೆ. ಇನ್ನು ಕೆಲವು ಆಸೆ ಪಟ್ಟು ಹೊಂದಾಣಿಕೆ ಇಲ್ಲ ಅಂದರೂ ಕೂಡ ಅದನ್ನು ಮಾಡ್ಕೋಬೇಕು ಅಂತ ಹಠ ಹಿಡಿತಾರೆ. ಒಂದು ಒಳ್ಳೆ ಜ್ಯೋತಿಷನಾದರೆ ಅವನೇನು ಮಾಡಬೇಕು ಅಂದರೆ, ಅದು ಪ್ರೇಮ ವಿವಾಹವೋ ಅಥವಾ ಮನೆತನದ ವಿವಾಹವೋ, ಜಾತಕಗಳು ಹೊಂದಾಣಿಕೆ ಆಗಿದೆಯೇ, ಅವರ ಧರ್ಮಕ್ಕೆ ತಕ್ಕಂತೆ ಇದೆಯೇ, ಅವರ ವರ್ಗಕ್ಕೆ ತಕ್ಕಂತೆ ಇದೆಯೇ, ಅದು ಈ ಜಾತಿ ವಿಚಾರ ಎಲ್ಲ ತಂದೆ ತಾಯಿ ಬಿಟ್ಬಿಡ್ಬೇಕು. ಈಗಿನ ಕಾಲದಲ್ಲಿ ಏನಾಗಿದೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹಲವಾರು ಪ್ರಾಂತ್ಯದವರು, ರಾಜ್ಯದವರು ಇರ್ತಾರೆ. ಲವ್ ಮ್ಯಾರೇಜಸ್ನ ಆಗಲಿ ಮಾಡ್ಕೊಳ್ಳಿ ಅಂತಾರೆ. ಅರೇಂಜ್ ಮ್ಯಾರೇಜಲ್ಲೆಲ್ಲ ಡೈವರ್ಸ್ ಆಗಿಲ್ವಾ, ಲವ್ ಮ್ಯಾರೇಜಲ್ಲೂ ಡೈವರ್ಸ್ ಆಗಿದೆ, ಅರೇಂಜ್ ಮ್ಯಾರೇಜಲ್ಲೂ ಡೈವರ್ಸ್ ಆಗಿದೆ.
ಅಂದರೆ ಎಲ್ಲದರಲ್ಲೂ ಡೈವರ್ಸ್ ಆಗಿರ್ಬೇಕಾದ್ರೆ ಅದಕ್ಕೆ ಕಾರಣ ಏನಿರ್ಬೋದು? ನಮಗೆ ಸಂಶೋಧನೆ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಬೇರೆಯವ್ರು ಮಾಡ್ಕೊಡಲ್ಲ, ನಾವೇ ಮಾಡ್ಕೊಂಡಿರ್ತೀವಿ. ನಾನು ಖಂಡಿತ ಅಂತೂ ಮಾಡಿದ್ದೀನಿ. ಸರಿಯಾದ ಹೊಂದಾಣಿಕೆ ಏನು? ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲ. ಅಂದರೆ ಸಾಫ್ಟ್ವೇರ್ ಎಲ್ಲ ಋಷಿಮುನಿಗಳು ಮಾಡಿಟ್ಬಿಟ್ಟು ಹೋಗಿದ್ದಾರೆ ಜ್ಯೋತಿಷದಲ್ಲಿ. ಅವ್ರು ಹೇಳಿರೋಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆ ಮಾಡಿಕೊಟ್ರೆ ಯಾವುದೂ ತೊಂದರೆ ಬರೋದಿಲ್ಲ. ಹೆಂಗೆ ಹೊಂದಾಣಿಕೆ ಮಾಡೋದು? ಏನು ಗುಣಗಳು, ಏನು ಕೊಟ್ಟುಗಳು? 5 ಸ್ಟೆಪ್ ಇದೆ. ಒಂದು ಜಾತಕ, ಒಂದು ಹುಡುಗಿಗೂ ಹುಡುಗನಿಗೂ ಹೊಂದಾಣಿಕೆ ಮಾಡ್ಬೇಕಾದ್ರೆ 5 ಸ್ಟೆಪ್ ಇದೆ. ಮೊಟ್ಟ ಮೊದಲಿಗೆ ಕೂಟ ನೋಡಬೇಕು. ದಿನಕೂಟ, ಗಣಕೂಟ, ಯೋನಿಕೂಟ, ರಾಶಿಕೂಟ, ರಜ್ಜುಕೂಟ, ಮಹೇಂದ್ರಕೂಟ, ಸ್ತ್ರೀ ದೀರ್ಘಕೂಟ ಅಂತ ಬರುತ್ತೆ. ಆ ಕೂಟಗಳು ಮುಖ್ಯವಾಗಿ ಕೂಟಗಳು 5 ಬರಲೇಬೇಕು. ಅದರ ನಂತರ ಜಾತಕ ನೋಡಬೇಕು. ಜಾತಕದಲ್ಲಿ ಲಗ್ನಾಧಿಪತಿಗಳು ಯಾರಿದ್ದಾರೆ, ಚಂದ್ರಾಧಿಪತಿಗಳು ಯಾರಿದ್ದಾರೆ ಅಂತ ನೋಡಬೇಕು. ಅದರ ನಂತರ 5ನೇ ಮನೆ, 7ನೇ ಮನೆ, 12ನೇ ಮನೆ ನೋಡಬೇಕು. ಅದರ ನಂತರ ಇವರ ಜಾತಕದಲ್ಲಿ ಏನು ದಶೆಗಳು ನಡೆಯುತ್ತೆ ಅಂತ ನೋಡಬೇಕು. ದಶಾ ಸಂಧಿ ಬರುತ್ತಾ ನೋಡಬೇಕು. ಮನೆಯಲ್ಲಿ ಇವರ ಜಾತಕದಲ್ಲಿ ಕುಜದೋಷಗಳು ಯಾವ್ದಾರು ಇದೆಯೇ, ಅಥವಾ ಮಾಂಗಲ್ಯ ದೋಷ ಇದೆಯೇ, ಕಳತ್ರ ದೋಷ ಇದೆಯೇ, ಪಿತೃದೋಷ, ಇದೆಲ್ಲ ನೋಡಿ ಒಂದು ಜಾತಕನ ಒಂದಕ್ಕೊಂದು ಹೋಲಿಸೋಷ್ಟರಲ್ಲಿ ಮಿನಿಮಮ್ ಈ ಕಂಪ್ಯೂಟರ್ ಇಟ್ಕೊಂಡು 20-15 ನಿಮಿಷ ಆಗುತ್ತೆ. ಹಳೆ ಕಾಲದಲ್ಲಂತೂ ಒಂದು ದಿವಸ ತೊಗೊಳ್ತಾರೆ, ಅದು ಕೊಟ್ಬಿಟ್ಟು ಹೋಗಿ ನಾಳೆ ಬನ್ನಿ ಹೇಳ್ತೀನಿ ಅಂತೇಳಿ. ಆದರೆ ಜ್ಯೋತಿಷವನ್ನು ಕರಿಬೇವು ಥರ ಉಪಯೋಗಿಸೋರು ಇನ್ನೂ ಇದ್ದಾರೆ. ನಾವು ಹೇಳಿರ್ತೀವಿ ಭಾಳ ಚೆನ್ನಾಗಿದೆ, ಹೊಂದಾಣಿಕೆ ಇದೆ ನೋಡಿ ಅಂತ. ನಾನೊಂದು ಸಣ್ಣ ವಿಚಾರ ಹೇಳ್ತೀನಿ. ಒಬ್ಬರು ಹಿರಿಯರು ನನ್ನ ಹತ್ರ ಒಂದು 6-7 ತಿಂಗಳ ಮುಂಚೆ ಬಂದಿದ್ದರು. ಅವ್ರ ಮಗಳಿಗೆ 33 ವರ್ಷ, ಮದುವೆ ಆಗಿಲ್ಲ. ಮನೇಲಿ 3 ಜಾತಕ ತಂದರು. 3 ಜಾತಕ ನೋಡಿದಾಗ ಭಾಳ ಚೆನ್ನಾಗಿತ್ತು. ನನಗೆ ಯೋಚನೆ ಮಾಡ್ತಾಯಿದ್ರೆ 3 ಚೆನ್ನಾಗಿದೆಯಲ್ಲ, ಅಲ್ಲಿ 3 ಚೆನ್ನಾಗಿಲ್ಲ, ಅದನ್ನು ಭಾಳ ಈಸಿಯಾಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಚೆನ್ನಾಗಿರೋದು 3 ಇದ್ದರೆ ಹೆಂಗೆ ABC ಅಂತ ಹಾಕ್ಕೊಟ್ಟು ಕಳಿಸಿದ್ದೆ. ತಿರ್ಗಾ ಒಂದು 15-20 ದಿವಸ ಬಿಟ್ಟು ಬಂದರು, 3 ಮ್ಯಾಚ್ ಆಗಿಲ್ಲ ಸ್ವಾಮಿಗಳು. ಏನು ಸರ್ ಚೆನ್ನಾಗಿ ಮ್ಯಾಚ್ ಆಗಿತ್ತಲ್ಲ, ಇದೇನು ಹಿಂಗೆ ಹೇಳ್ತಾ ಇದ್ದೀರ ಅಂದರೆ, ಸರ್ ಮೊದಲನೇ ಜಾತಕ ಅಂತ ಬರ್ಕೊಟ್ಟಿದ್ವಿ, ಹುಡುಗ ಕರ್ರಗಿದ್ದಾನೆ, ನಮ್ಮ ಮಗಳು ಬೇಡ ಅಂದ್ಬಿಟ್ಲು, ನಮ್ಮ ಒಡತಿ ನಮ್ಮ ಹೆಂಡತಿ ಬೇಡ ಅಂದ್ಬಿಟ್ಲು. 2ನೇ ಜಾತಕ ಅಂದರೆ ನಮ್ಮ ಹುಡುಗಿಗಿಂತ ಒಂದು 10,000 ರೂಪಾಯಿ ಸಂಬಳ ಕಮ್ಮಿ ತಿಂಗಳಿಗೆ ಅವನಿಗೆ. ಇಬ್ಬರು ಚೆನ್ನಾಗಿದ್ದಾರೆ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು, ಆದರೆ ಅವಳು ಬೇಡ ಅಂದ್ಬಿಟ್ಲು. ಹೋಗಿ 3ನೇ ಹುಡುಗ ಬೇರೆ ಊರಲ್ಲಿ ತಂದೆ ತಾಯಿ ಇದ್ದಾರೆ, ಬೆಂಗಳೂರಲ್ಲಿ ಹುಡುಗ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದೇನಾಯಿತು ಅಂದರೆ ಅವನಿಗೆ ಒಂದು ಸೈಟು ಇಲ್ಲ, ಮನೆಯೂ ಇಲ್ಲ, ಅವ್ನಿಗೆ ಹೆಂಗೆ ಸರ್ ಕೊಡೋದು, ನಾನು ಬೇಡ ಅಂದ್ಬಿಟ್ಟು. ನಾನೇನು ಹೇಳಿದೆ ಅಂದರೆ, ನೀವು ಯಾರಿಗಾರು ಕೊಡಿ ಸರ್, ಇನ್ಮೇಲೆ ನೀವು ಬಂದು ನನ್ನ ಟೈಮು ವೇಸ್ಟ್ ಮಾಡಬೇಡಿ, ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಚೆನ್ನಾಗಿರೋನು, ಒಳ್ಳೆ ಕೆಲಸದಲ್ಲಿರೋನು, ನೋಡೋಕ್ಕೆ ಅಂದ ಚಂದವಾಗಿರೋನು, ಎಲ್ಲ ಆಸ್ತಿ ಅಂತಸ್ತಿರೋನು, ಅವ್ನು ಕುಡುಕನಾಗಿರಲಿ, ಡ್ರಗ್ ಅಡಿಕ್ಟ್ ಆಗಿರಲಿ, ಕೊಟ್ಬಿಡಿ ನಿಮ್ಮ ಮಗಳನ್ನ ಅಂತ ಹೇಳಿದೆ. ಇನ್ನೇನು ಮಾಡ್ತೀರಾ? ಅಯ್ಯೋ ಏನು ಸರ್ ಹಿಂಗೆ ಹೇಳ್ತೀವಿ, ಇನ್ನೇನು ಸರ್ ಇದು, ಏನೊಂದು ರೀತಿ ನೀತಿನೇ ಬೇಡವ ಅಂತ ಹೇಳಿ ಸ್ವಲ್ಪ ಮನಸ್ಸು ಬೇಜಾರು ಮಾಡಿಕೊಂಡೆ ಕಳಿಸ್ದೆ. ಆದುದರಿಂದ ನಾನು ಹೇಳ್ತೀನಿ ಅಂದರೆ, ಜಾತಕ ಹೊಂದಾಣಿಕೆ ಮಾಡೋದು ಅನ್ನೋದು, ಜ್ಯೋತಿಷರುಗಳು ಯಾರಾದರೂ ಇದನ್ನು ನೋಡ್ತಾ ಇದ್ರಿ ಕೂಡ ಖಂಡಿತ ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಬಹಳ ವಿಶೇಷವಾಗಿ ಜಾತಕ ಇರೋರಿಗೆ ಜಾತಕ ಹೊಂದಾಣಿಕೆ ಮಾಡಿ, ಜಾತಕ ಇಲ್ಲದೇ ಇರೋರಿಗೆ ನಾಮ ನಕ್ಷತ್ರ ನೋಡಿ, ಹುಟ್ಟಿದ ಡೇಟ್ ಏನಾದ್ರು ಕೇಳಿ. ಈಗ ಈ ಶತಮಾನದಲ್ಲಿ ಈಗ ಒಂದು 30 ವರ್ಷ 35 ವರ್ಷದ ಹಿಂದೆ ಹುಟ್ಟಿದವ್ರಿಗೆಲ್ಲ ಖಂಡಿತ ಆಸ್ಪತ್ರೆಯಲ್ಲೇ ಹುಟ್ಟಿರ್ತಾರೆ, ಯಾರು ಮನೇಲಿ ಹುಟ್ಟಲ್ಲ. ಹಳ್ಳಿಗಳಲ್ಲಿ ಕೂಡ ಆಸ್ಪತ್ರೆ ಇದೆ, ಅಲ್ಲಿ ಕೂಡ ಏನಾದ್ರು ರೆಕಾರ್ಡ್ಸ್ ಬರೆದಿಟ್ಟಿರ್ತಾರೆ, ಅದನ್ನು ತಗೊಂಬ ಅಂತೇಳಿ ಅದರ ಪ್ರಕಾರ ನೀವು ಅವರ ನಕ್ಷತ್ರ ಜಾತಕವನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ನಂತರ ಮ್ಯಾಚಿಂಗ್ ಮಾಡಿದ್ರೆ ಉತ್ತಮವಾದ ಪರಿಸ್ಥಿತಿ ಸಿಗುತ್ತೆ. ಇಲ್ಲಾಂದರೆ ಖಂಡಿತ ನೋಡಿ, ಈಗ ಎಷ್ಟು ಜಾತಕಗಳಲ್ಲಿ ರಜ್ಜುಕೂಟ ಇಲ್ಲಾಂದರೆ ಮದುವೆ ಮಾಡಿಬಿಡ್ತಾರೆ. ರಜ್ಜು ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಶ. ಸ್ತ್ರೀ ಪುರುಷರಿಗೆ ಬೇರೆ ಬೇರೆ ರಜ್ಜು ಇದ್ದರೆ ಶುಭವಂತ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಹಾಕಿದೆ. ಏಕರಜ್ಜು ಮಾಡಿಬಿಡ್ತಾರೆ. ಅದು ಕೆಲವು ನಕ್ಷತ್ರಗಳು, ಕೆಲವು ರಾಶಿಗಳು ಈ ಹೊಂದಾಣಿಕೆಯಲ್ಲಿ ಮದುವೆಯಿಂದಾನೇ ತೊಂದರೆ ಬರುವ ಸಾಧ್ಯತೆ ಇದೆ. ಮದುವೆಯಾಗಿ ಮಕ್ಕಳಾಗಲ್ಲ ಅನ್ನೋ ಸಾಧ್ಯತೆ ಇದೆ. ಮಕ್ಕಳಾದ್ಮೇಲೆ ಗಂಡ ಹೆಂಡತಿ ಬೇರೆ ಆಗುವ ಸಾಧ್ಯತೆ ಇದೆ. ಅನಾರೋಗ್ಯ ಬರುವಂತಹ ಸಾಧ್ಯತೆ ಇದೆ. ಮನುಷ್ಯನಿಗೆ ಏನೆಲ್ಲ ತೊಂದರೆ ಬರ್ಬೋದು, ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಚಿಂತನೆಯಲ್ಲಿ, ಕ್ಯಾರೆಕ್ಟ್ರಲ್ಲಿ, ಎಲ್ಲದರಲ್ಲೂ ಕೆಟ್ಟ ಮದುವೆಯಿಂದ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನು ಹೆಂಗೆ ಮಾಡೋದು? ಸರ್ ನೋಡಿದ್ರೆ 26 ಗುಣ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ ನಾವು ಮಾಡಿಬಿಟ್ಟಿವಿ ಅಂತಾರೆ. 26 ಗುಣ ಅನ್ನೋದು ಕ್ವಾಲಿಫಿಕೇಷನ್ ಅಲ್ಲ, ಅದು ಪಂಚಾಂಗಗಳಲ್ಲಿ ಕೊಟ್ಟಿರ್ತಾರೆ. 28 ಗುಣ ಬಂದರೂ ಕೂಡ ಹೊಂದಾಣಿಕೆ ಆಗಲ್ಲ, 16 ಗುಣ ಬಂದರೂ ಕೂಡ ಮಹಾನಕ್ಷತ್ರ ಆದುದರಿಂದ ಮ್ಯಾಚ್ ಆಗುತ್ತೆ. ಇಲ್ಲ, ಮಹಾನಕ್ಷತ್ರ ಅನ್ನೋದು ಅವರು ಹುಟ್ಟೋ ಮನೆಗೆ, ಬೆಳೆಯೋ ರೀತಿಗೆ, ವಿದ್ಯಾಭ್ಯಾಸಕ್ಕೆ ಬರುತ್ತೆ. ಬರೀ ಮಹಾನಕ್ಷತ್ರ ಅಂದ ಮಾತಿಗೆ ಎಲ್ಲ ಸರೋಗಬೇಕು ಅಂತಿಲ್ಲ.
ಸುಮಾರು 40-50 ವರ್ಷದ ಮುಂದೆ ಹೆಣ್ಮಕ್ಳೆಲ್ಲ ಜಾಸ್ತಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಇರಲಿಲ್ಲ. ಮನೆತನಕ್ಕೆ ಬಹಳ ಮುಖ್ಯವಾಗಿ ಹೆಣ್ಮಕ್ಳ ಸಹಕಾರ ಬೇಕಾಗಿತ್ತು. ಒಳ್ಳೆ ಉತ್ತಮವಾದ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ, ಮನೆಯನ್ನು ಸರಿಯಾಗಿ ನಡೆಸೋದಕ್ಕೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆಲ್ಲ ಹೆಣ್ಮಕ್ಳ ಸಹಕಾರ ಬೇಕಾಗಿತ್ತು. ಈಗ ಹಂಗಿಲ್ಲ, ಎಲ್ಲರೂ ಸಮನಾಗಿ ಬಂದಿದ್ದಾರೆ, ಸಂತೋಷ. ಎಲ್ಲದರಲ್ಲೂ ಈಕ್ವಾಲಿಟಿ ಬೇಕು, ಇಲ್ಲ ಅಂತಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು, ಈ ಜಾತಕ ನೋಡೋ ವಿಚಾರದಲ್ಲಿ ಬಡಬಲ್ಲಿದರಿಂದ ದೊಡ್ಡ ಸಾಹುಕಾರರು, ಅವಿದ್ಯಾವಂತರಿಂದ ಬಹಳ ವಿದ್ಯಾವಂತರು, ಒಳ್ಳೆಯವರಿಂದ ಕೆಟ್ಟವರು, ಎಲ್ರಿಗೂ ಬೇಕಾಗುತ್ತೆ. ಬೇರೆ ಜಾತಿ ಜನಾಂಗ, ಬೇರೆ ಧರ್ಮದವರು ಬಂದು ನಮ್ಮ ಹತ್ರ ಜ್ಯೋತಿಷ್ಯ ಕೇಳ್ತಾರೆ, ಮ್ಯಾಚಿಂಗ್ ಇದೆಯಾ ನೋಡಿ ಅಂತ. ಯಾಕಂದರೆ ಒಬ್ಬ ಮನುಷ್ಯ ಓದಿ ಸಂಪಾದನೆ ಮಾಡಿ ಎಂಡ್ ಆಫ್ ದಿ ಡೇ ಅಂತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ಸಾಯಂಕಾಲದಷ್ಟು ಏನು ಸಂತೋಷವಾಗಿದ್ನ, ಅವನ ಸುಖ ಕರ್ಮಗಳನ್ನು ಕಳ್ಕೊಂಡ. ನಾವು ಹುಟ್ಟೋದು ಒಂದು ಕರ್ಮ, ಬೆಳೆಯೋದು ಒಂದು ಕರ್ಮ. ಅಂದರೆ ಕೆಟ್ಟದ್ದು ಅನ್ಕೋಬೇಡಿ, ಒಳ್ಳೇದು ಕೆಟ್ಟದ್ದು ಎರಡೂ ಸೇರುತ್ತೆ. ಕರ್ಮ ಅಂದರೆ ಅದರ ಫಲ, ಕರ್ಮಫಲ ಅಂತೀವಲ್ಲ. ಹುಟ್ಟೋದು ಒಂದು ಕರ್ಮಫಲ, ಬೆಳೆಯೋದು ಒಂದು ಕರ್ಮಫಲ, ಮದುವೆ ಆಗೋದು ಒಂದು ಕರ್ಮಫಲ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಕರ್ಮಫಲ, ತಂದೆ ತಾಯಿ ನೋಡ್ಕೊಳ್ಳೋದು ಕರ್ಮಫಲ, ಸಮಾಜಕ್ಕೆ ಮಾಡೋ ಕೆಲಸಗಳು ಕರ್ಮಫಲ, ರಾಷ್ಟ್ರಕ್ಕೆ ಮಾಡೋ ಕೆಲಸಗಳು ಕರ್ಮಫಲ, ಇದೆಲ್ಲ ಬರೆದಿರುತ್ತೆ. ಆದರೆ ಸುಮ್ಮನೆ ಒಂದು ಚೆನ್ನಾಗಿದ್ದಾನೆ, ಒಳ್ಳೆ ಬಾಡಿಗೆ ಬರುತ್ತೆ, ಅಥವಾ ಹುಡುಗಿ ಸಿಕ್ಕಾಪಟ್ಟೆ ಓದಿದ್ದಾಳೆ, ಇದೆಲ್ಲ ಮದುವೆ ಅರ್ಹತೆ ಅಲ್ಲ. ಮದುವೆ ಅನ್ನೋದು ಹೃದಯಗಳಿಗೆ ಸಂಬಂಧಪಟ್ಟಿದ್ದು, ಬುದ್ಧಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಂಡಿತರು, ನಮ್ಮ ತಂದೆ 3 ಭಾಷೆ ಪಂಡಿತರು, ನಮ್ಮ ತಾಯಿ ಓದೇ ಎಲ್ಲ ಹೆಬ್ಬೆಟ್ಟು. ಆದರೆ ನಮ್ಮನ್ನೆಲ್ಲ ಓದಿಸಿದ್ದು ನಮ್ಮ ತಾಯಿನೇ. ಯಾರು ಯಾವತ್ತು ಹುಟ್ಟಿದ್ರು ಅಂದರೆ ಆ ಲೆಕ್ಕಾಚಾರ ಸಮೇತ, ವಾರ ಸಮೇತ ಹೇಳೋರು, ಇಂತಿಂಥ ವಾರ ಇಂಥ ಹೊತ್ತಿಗೆ ಹುಟ್ಟಿದೆ ಅಂತೇಳಿ. ಅಂದರೆ ಬುದ್ಧಿ ಬೇರೆ, ವಿದ್ಯೆ ಬೇರೆ. ಎಲ್ಲ ವಿದ್ಯಾವಂತರಾಗ್ಬೋದು, ಎಲ್ಲರೂ ಬುದ್ಧಿವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವಿದ್ಯಾವಂತರು ಕೂಡ ಬುದ್ಧಿವಂತರಾಗಿರ್ತಕ್ಕಂಥ ಭೂಮಿ ಇದು. ಆದುದರಿಂದ ಮ್ಯಾಚಿಂಗ್ ಮಾಡಬೇಕಾದ್ರೆ ಸ್ನೇಹಿತರೆ, ಮಿತ್ರರೇ, ಹೆಣ್ಮಕ್ಳೇ, ತಾಯಿಂದ್ರೆ, ದಯವಿಟ್ಟು ಮ್ಯಾಚಿಂಗ್ ಕರೆಕ್ಟಾಗಿದೆಯಾ ನೋಡಿ. ಈಗ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಮ್ಯಾಚಿಂಗು ಒಂದು ಜ್ಯೋತಿಷ ಹೆಂಗೆ ಮಾಡಬೇಕು ಅನ್ನೋದು ನಾವು ಮಾಡ್ತಾ ಇರೋದನ್ನ ಹೇಳ್ತೀನಿ. ನಾನು ಮ್ಯಾಚಿಂಗ್ ಎಲ್ಲ ಮಾಡಿದ ನಂತರ ಇದು ಚೆನ್ನಾಗಿದೆ ಅಂತ ಹೇಳೋ ಸಮಯದಲ್ಲಿ, ಇದೇ ನನ್ನ ಮಗ ಆದರೆ ಹುಡುಗಿನ ಮಾಡ್ಕೋತೀನಾ, ಇದೇ ನನ್ನ ಮಗಳಾದರೆ ಹುಡುಗನ ಕೊಡ್ತೀನಾ ಅಂತ ಯೋಚಿಸಬೇಕು. ಎಂಪತಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸಿಂಪತಿ ಅಲ್ಲ. ನಿಮ್ಮ ಜಾಗದಲ್ಲಿದ್ದರೆ ನಾನು ಏನು ಮಾಡ್ತಾ ಇದ್ದೆ, ಆ ರೀತಿ ಭಾವಿಸಿದಾಗ ಮಾತ್ರ ನಾವು ನಮ್ಮ ಹತ್ರ ಬಂದು ಕೇಳುವಂತಹ ಕ್ಲೈಂಟ್ಸ್ಗೆ ನಾವು ನ್ಯಾಯ ಕಲ್ಪಿಸೋಕ್ಕೆ ಸಾಧ್ಯ. ಈ ರೀತಿ ಇಂದು ಹಿರಿಯರು ಬಹಳ ಬುದ್ಧಿವಂತರು, ಋಷಿಮುನಿಗಳು ಎಷ್ಟು ಚೆನ್ನಾಗಿ ನೋಡಿ. ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸಿಂಹಕ್ಕೂ ಆನೆಗೂ ಆಗಲ್ಲ. ಏನಾಗುತ್ತೆ, ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ, ಇಂಥ ರಾಶಿಯಲ್ಲಿ ಹುಟ್ಟಿರ್ತೀರಾ, ಪ್ರತಿಯೊಂದು ನಕ್ಷತ್ರಕ್ಕೆ ಕೂಡ ಒಂದು ಪಕ್ಷಿ ಇರುತ್ತೆ, ಒಂದು ಪ್ರಾಣಿ ಇರುತ್ತೆ, ಒಂದು ವೃಕ್ಷ ಇರುತ್ತೆ, ಒಂದು ಗಣ ಇರುತ್ತೆ. ಗಣ ಅಂದರೆ ದೇವಗಣ, ಮನುಷ್ಯ ಗಣ, ರಾಕ್ಷಸ ಗಣ. ಗಣ ಅಂದರೆ ಗುಣ ಅಲ್ಲ, ತೀರ್ಮಾನ ತಗೊಳ್ಳುವಂತಹ ಶಕ್ತಿ. ಇದೆಲ್ಲ ನೋಡಿ ಈ ಪಕ್ಷಿಗಳು ಕೊಟ್ಟಿರ್ತಾರೆ, ಪ್ರಾಣಿಗಳು ಕೊಟ್ಟಿರ್ತಾರೆ. ಈಗ ಒಂದು ಪ್ರಾಣಿ, ಒಂದು ನಕ್ಷತ್ರ ಸಿಂಹ ಇರುತ್ತೆ, ಒಂದು ನಕ್ಷತ್ರ ಆನೆ ಇರುತ್ತೆ. ಅದಕ್ಕೆ ಮಾಡಿಬಿಟ್ಟಿದ್ರೆ ಖಂಡಿತ ತೊಂದರೆ ಬರುತ್ತೆ. ನಾವು ಜ್ಯೋತಿಷ ಅರ್ಧ ಪುಸ್ತಕದಲ್ಲಿ ಕಲಿತೀವಿ, ಅರ್ಧ ಜನಗಳ ಹತ್ರ ಕಲಿತೀವಿ. ನಮ್ಮ ಹತ್ರ ಯಾರೋ ಒಂದು ಹುಡುಗಿ ಮದುವೆ ಆಗಿದೆ, 3 ವರ್ಷ ಆಗಿದ್ದು ಬಂದರು, ಏನೋ ಹೆಸರು ಬಲಕ್ಕೆ ಮಾಡಿಬಿಟ್ರು. ಒಂದು ಸಿಂಹ, ಒಂದು ಆನೆ, ಜಗಳ ಜಗಳ ಜಗಳ, ಮದುವೆ ಆದಾಗಿಂದ ಜಗಳ. ಕೊನೆಯಲ್ಲಿ ಎಲ್ಲಿಗೋಗಿ ನಿಲ್ಲುತ್ತೆ, ಕೋರ್ಟಲ್ಲಿ ಹೋಗಿ ನಿಲ್ಲುತ್ತೆ, ಫ್ಯಾಮಿಲಿ ಕೋರ್ಟು. ದುಡ್ಡು ಕಿತ್ಕೊಂಡು ಹೋಗ್ತಾರೆ, ಆಮೇಲೆ ಮದುವೆ ಬೇರೆ ಮಾಡ್ಕೋತಾರೆ. ಇದರಲ್ಲಿ ದುಡ್ಡು ಕೊಡೋದು, ದುಡ್ಡು ತಗೊಳ್ಳೋದು ಮುಖ್ಯ ಅಲ್ಲ. ಹೇಗೆ ಬದುಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಹಾವು ಮುಂಗಿಸಿ ಕೊಟ್ಟಿದ್ದಾರೆ, ಕುರಿ, ಹುಲಿ ಇದೆ. ಆದರೆ ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು, ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಅದಕ್ಕೆ ಎಂಥ ಹೋಲಿಕೆ ಇರಬೇಕು. ಇದೆಲ್ಲ ಈಗ ನಾವು ಜ್ಯೋತಿಷನ ಪುಸ್ತಕದಲ್ಲಿ ಅಥವಾ ಯಾರೋ ಹೇಳ್ಕೊಟ್ರು ಅಂತ ಕಲಿತಾ ಇದ್ದೀವಿ. ಆದರೆ ಅದಕ್ಕೆ ಮೂಲ ಏ ರೀತಿ ಬಂತದು, ಯಾಕೆ ಅದಕ್ಕೆ ಅಂಥ ಪ್ರಾಣಿನೇ ಕೊಟ್ಟಿದ್ದಾರೆ, ಆ ನಕ್ಷತ್ರ ಮಂಡಲ ಏನು, ಆ ಮಂಡಲ ಯಾವ ಆಕಾರದಲ್ಲಿದೆ, ಅದರ ಗುಣಗಳೇನು, ಪ್ರತಿಯೊಂದು ಮಾಡಿದ್ದಾರೆ. ಸ್ನೇಹಿತರೆ, ನೀವು ದಯವಿಟ್ಟು ಜಾತಕ ಮ್ಯಾಚ್ ಮಾಡಿ ಮದುವೆ ಮಾಡಿ. ಇಲ್ಲಾಂದರೆ, ನಮಗೆ ಜಾತಕನೇ ಇಲ್ಲಾಂದರೆ ಹಿರಿಯರನ್ನು ಯಾರಾದರೂ ಕೇಳಿ, ಜ್ಯೋತಿಷದಲ್ಲಿ ಪ್ರತಿಭಾವಂತರನ್ನ ಯಾರನ್ನಾರು ಹೋಗಿ ನೋಡಿ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು, ಹಿರಿಯರು, ಸ್ಥಪತಿಗಳು, ಪೂಜಾರಿಗಳು ಇವರನ್ನೆಲ್ಲ ಕರೆದು ಒಂದು ಹುಡುಗಿ ಅವಳು ಹೆಂಗೆ ನಡೀತಾಳೆ, ಹೆಂಗೆ ಮಾತಾಡ್ತಾಳೆ, ಹೇಗೆ ಕೂತ್ಕೋತಾಳೆ, ಹೇಗೆ ನಿಂತ್ಕೋತಾಳೆ, ಆ ಹುಡುಗನಿಗೆ ತತ್ವಗಳಿದೆ. ಹೆಣ್ಮಕ್ಳಿಗೆ ಮೋಹಿನಿ ತತ್ವ, ಕಾಮಿನಿ ತತ್ವ, ಪದ್ಮಿನಿ ತತ್ವ ಅಂತಿದೆ. ಗಂಡು ಮಕ್ಕಳಿಗೆ ತತ್ವಗಳಿದೆ.
ಆ ತತ್ವದ ಆಧಾರದ ಮೇಲೆ ಅವರ ಮುಖಲಕ್ಷಣಗಳಿರುತ್ತೆ. ಇಂಥ ಮುಖಲಕ್ಷಣದವರಿಗೆ ಇಂಥವ್ರು ಆಗ್ತಾರೆ ಅಂತ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಸೊ ಹಿಂದಿನ ಕಾಲದಲ್ಲಿ ಜಾತಕ ಇತ್ತ, ನಕ್ಷತ್ರ ಇತ್ತಂದರೆ ಇಲ್ಲ, ಯಾವುದೋ ಒಂದು ಮಾರ್ಗ ಇತ್ತು, ಅದರ ಪ್ರಕಾರ ಅವರು ಆರಿಸ್ಕೊತಾ ಇದ್ರು. ಈಗ ವಸತಿ ಸಿಕ್ಕಿದೆ, ನಮಗೆ ನಕ್ಷತ್ರ ಇದೆ, ಜಾತಕ ಇದೆ, ನಾವು ಅದ್ರ ಪ್ರಕಾರ ಮಾಡೋಣ. ಒಂದು ವೇಳೆ ಆ ರೀತಿ ಇಲ್ಲ ಅಂದರೆ ಈ ಗುಂಡು ಮುಖವಾಗಿರೋರಿಗೆ ಅಂಥ ಮುಖದವರು ಮದುವೆ ಮಾಡ್ಬೋದು. ಈ ಕೈ ಉದ್ದುದ್ದ ಇರ್ತಕ್ಕಂಥವ್ರಿಗೆ ಅಂಥವ್ರ ಹೆಂಡತಿಯಾಗಿ ಆಗ್ತಾರೆ. ಇದೆಲ್ಲ ಇದೆ, ಮುಂದೆ ಕೇಳ್ತೀನಿ, ಸಾಮುದ್ರಿಕ ಲಕ್ಷಣಗಳು ಹೆಂಗಿದೆ ಅಂತ ಹೇಳ್ತೀನಿ, ಅದ್ರ ಪ್ರಕಾರ ಕೂಡ ನೋಡೋಣ. ಆದುದರಿಂದ ಈ ಮ್ಯಾಚಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ಅದು ಬಹಳ ವಿಶೇಷವಾದದ್ದು. ಅದನ್ನು ಸರಿಯಾದ ರೀತಿ ನೀವು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ನನ್ನ ನಂಬರ್ ಇದೆ, ಬನ್ನಿ. ಖಂಡಿತ ಅದರ ಮ್ಯಾಚಿಂಗ್ ಅಂದರೆ ಯಾರೋ ಇಬ್ಬರು ಮದುವೆ ಮಾಡ್ಕೊಳ್ಳೋಕೆ ನಾನು ಯಾಕೆ ಬೇಡ ಅಂತೇಳಿ, ಅಥವಾ ಯಾರೋ ಇಬ್ಬರು ಮದುವೆ ಮಾಡ್ಕೊಳ್ಳೋಕೆ ನಾನು ಯಾಕೆ ಒತ್ತಾಯ ಮಾಡೋದು, ಆ ಥರ ಅಲ್ಲ. ಒಂದು ಜ್ಯೋತಿಷನ ನಿಜವಾದ ಕರ್ತವ್ಯ ಸಮಾಜ ಚೆನ್ನಾಗಿರಬೇಕು. ಯಾರೇ ಗಂಡ ಹೆಂಡತಿ ಮದುವೆ ಮಾಡಿಕೊಂಡ್ರು ಲಕ್ಷ್ಮೀನಾರಾಯಣ ಮದುವೆ ಅಂತ ಅರ್ಥ. ನೀವು ಅಳಿಯನಿಗೆ ಯಾಕೆ ಪಾದಪೂಜೆ ಮಾಡ್ತೀರಾ? ಆವತ್ತಿನ ದಿವಸ ಅವನು ನಾರಾಯಣ, ನಿಮ್ಮ ಮನೆ ಮಗಳು ಲಕ್ಷ್ಮಿ, ನಿತ್ಯ ಕಲ್ಯಾಣ ಆಗುವಂಥ ಒಂದೇ ದೇವರು ನಾರಾಯಣ. ಪ್ರಪಂಚದಲ್ಲಿ ಎಲ್ಲೇ ಮದುವೆ ಆದರೂ ಕೂಡ ಅದು ನಾರಾಯಣ ಮದುವೆ ಅಂತಲೇ ಲೆಕ್ಕ ತಗೊಳ್ಳೋದು. ಮಂತ್ರಗಳು ಕೂಡ ಅದನ್ನೇ ಹೇಳುತ್ತೆ. ಆದುದರಿಂದ ಈ ಮ್ಯಾಚಿಂಗ್ ಅಂತ ಏನು ವಿಚಾರ ಇದೆ ಅದರ ಬಗ್ಗೆ ನೀವು ಬಹಳ ವಿಶೇಷವಾದಂಥ ಗಮನ ಕೊಡಬೇಕು. ಇನ್ನೊಂದು ಸಂಚಿಕೆಯಲ್ಲಿ ಯಾವ ಮ್ಯಾಚಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ನಮಸ್ಕಾರ.